ಯಾವ್ದಿದು ಫಿಗರು ಇಷ್ಟೊಂದು ಸಖತ್ತಾಗೈತಿ. ಏನಾರ ಮಾಡಿ ಮಾತಾಡಿಸ್ಬೇಕಲ್ಲ. ಮಾತಾಡ್ಸೋದ್ಯಾಕೆ, ಪ್ರಪೋಸೇ ಮಾಡ್ಬಿಡೋಣ. ಏನ್ ಮಾಡ್ಬೇಕು, ಹೆಂಗ್ ಮಾಡೋದು? ಹಾ, ಇದೇ ಸಖತ್ತಾಗೈತಿ, ಇದನ್ನೇ ಕೊಟ್ಬಿಡ್ತೀನಿ. ಹಲೋ, ಎಷ್ಟೊತ್ತೋ ಇನ್ನು? ಟೈಮ್ ಆಗೋಗಿದೆ, ಇನ್ನೂ ಬಂದಿಲ್ಲ. ಸರಿ ಆಯ್ತು, ಬಾ. ಎಲ್ಲೋ ಇದೆಯಾ? ಇಷ್ಟೊತ್ತಾದ್ರೂ ಬಂದಿಲ್ಲ. ಬರ್ತೀಯ ಹೆಂಗ್ ನೋಡ್ ನೀನು? ಬಾ ಬೇಗ. ಬೇಗ ಬಾ. ಅಯ್ಯೋ, ಏನಪ್ಪ ಇಷ್ಟೊಂದು ಇದೆಯಾಗಳೆ. ಕಾದು ಕಾದು ಸಾಕಾಯ್ತು, ಬಾ ಬೇಗ. ಸರಿ ಬಾ ಬೇಗ. ಎಷ್ಟು ಎಷ್ಟು ಮೇಡಮ್? ನಿಮ್ಮಂತ ಬ್ಯೂಟಿಗೆ ಕೊಡಬೇಕು ಅಂತೇಳಿ ನಮ್ಮ ತೋಟದಲ್ಲಿ ನಮ್ದೇ ಗೊಬ್ಬರ ಹಾಕಿ ಬೆಳೆದು ತಂದಿದ್ದೀನಿ ಮೇಡಮ್, ನಿಮಗೆ ಅಂತ. ತೋಟದಲ್ಲಾರು ಬೆಳಿ, ಬೂಟಲ್ಲಾರು ಬೆಳಿ. ರೇಟ್ ಎಷ್ಟು ಅಂತ ಹೇಳು, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು. ನಾನು ಯಾರಿಗೋ ವೇಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಹೋಗಿ. ನೋಡಿ ಮೇಡಮ್, ಸಂಜೆವರೆಗೂ ಇವು ಬಾಡ್ದೆ ಹೀಗೆ ಇರುತ್ತೆ. ಇಲ್ಲೇ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತೀನಿ. ನೀವು ಕರೆದ್ರೆ ಪಟ್ ಅಂತ ಬಂದು ಚಟ್ ಅಂತ ಪ್ರಪೋಸ್ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ಇದು ಯಾವ್ದೋ ಕಾಯ್ಗೆ ಅಂತ ಹೋಗ್ತಾ ಇರ್ತೀನಿ. ಕಾಗೆ? ಸಂಜೆವರೆಗೂ ಈ ಹೂವು ಏನು ಬಾಡಲ್ಲ, ಯಾವಾರ ಹೂ ಅಡ್ಡಾಡ್ತಿರ್ತವೆ. ಟ್ರೈ ಮಾಡಿ. ಫಸ್ಟ್ ಅಟೆಂಪ್ಟಲ್ಲಿ ಎಕ್ಸಾಮ್ ಪಾಸ್ ಮಾಡೋಣ ಅನ್ಕೊಂಡೆ, ಆಗಲಿಲ್ಲ. ರೀ ಎಕ್ಸಾಮ್ ಬರೀನ ಅಂದ್ರೆ ನೀವೇನ್ರಿ ರೀ ಕೋರ್ಸ್ನ ಚೇಂಜ್ ಮಾಡಿ ಅಂತಿದ್ದೀರಾ? ಇವಾಗೇನ್ರಿ ದುಡ್ಡು ಕೊಟ್ರೆ ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಎಲ್ಲ ಸಿಗ್ತವೆ. ಟ್ರೈ ಮಾಡಿ. ನನಗೆ ಗೊತ್ತಾಗೋಯ್ತು ಕಣ್ರಿ, ನೀವು ನನಗೆ ಸಿಗಲ್ಲ ಅಂತ ನನಗೆ ಗೊತ್ತಾಗೋಯ್ತು ಕಣ್ರಿ. ತುಂಬ ಬ್ರೈಟ್ ಆಗಿದ್ದೀರಾ, ಹೈಟ್ ಆಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ, ಒಳ್ಳೆ ಸ್ಮೈಲು, ಒಳ್ಳೆ ಲುಕ್ಕು ಅಂತ ಏನೋ ಅಲ್ಲೆಲ್ಲೋ ಇದ್ದಿದ್ದು ಗಿಡದಲ್ಲಿ ಹೂವು ಕಿತ್ಕೊಂಡ್ ಬಂದೆ ಕಣ್ರಿ. ನಿಮಗೆ ಪ್ರಪೋಸ್ ಮಾಡೋಣ. ಓ, ನೀವ್ ಆ ಕಾಲದವರು? ತುಂಬಾ ಹಿಂದೆ ಹೋಗ್ಬಿಟ್ಟಿದ್ದೀರಾ ಹಾಗಾದ್ರೆ. ನೀವಿನ್ನು ಅಲ್ಲೇ ಇದ್ದೀರಾ? ಅಯ್ಯೋ, ಅವ್ರ ಸಿನಿಮಾ ಮಾಡಿ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡು ಅವ್ರ ಮಕ್ಳು ಮದ್ವೆಗೆ ಬಂದಾರ ಕಣ್ರಿ. ಇನ್ನೂ ಅಲ್ಲೇ ಇದ್ದೀರಾ ಇನ್ನು? ಅಯ್ಯೋ, ಅಲ್ಲ, ಯಾವ್ದಾದ್ರೇನು ನಡೆಯೋಕೆ ತಾಕತ್ ಬೇಕು, ಹೊಡೆಯೋಕೆ ಮೀಟ್ರ್ ಬೇಕು. ಏನು ಲೈನು ಲೈನು. ಅದೇ ಇದು ತಲೆ ಕೆಟ್ಗಿರಾಕಿ. ಓ, ಗಂಡ್ಮಗು ಗಂಡ್ಮಗು. ಯಾವೂರು? ಊರ್ ಕಟ್ಕೊಂಡು ಏನಾಗಕ್ ಬಿಡ್ರಿ ನೀವು. ಹೂನ್ರಿ, ಆ ಊರಲ್ಲಿ ಒಂದ್ ತೇರ್ ಕಟ್ಕೊಂಡು ಆ ತೇರ್ ಮೇಲೆ ನಿಮ್ಮಂಗ್ ಕೂರಿಸ್ಕೊಂಡು ಜಾತ್ರೆನೆ ಮಾಡ್ಬಿಡ್ತೀನಿ. ನೋಡ್ದಾರೆಲ್ಲವ ನಾವೇ ಮೈಸೂರಲ್ಲಿ ಇದೀವೋ ಇಲ್ಲ ನಮ್ಮೂರಲ್ಲಿ ಇದೀವೋ ಅನ್ಕೋಬೇಕು. ಹಂಗ್ ಮೆರವಣಿಗೆ ಮಾಡ್ಬಿಡ್ತೀನಿ. ನಿಮ್ ಡ್ರೀಮು ತುಂಬಾ ದೊಡ್ಡದಾಗಿದೆ. ಬಟ್ ಏನ್ ಮಾಡ್ತೀಯಾ, ಆ ತೇರ್ ಮೇಲೆ ಕೂರೋಷ್ಟು ಪುರ್ಸತ್ ನನಗಿಲ್ಲ. ಯಾಕೆ, ಫೈಲ್ಸ್ ಏನಾರು ಆಗಿದೆಯಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೀವು ಕಾಮಿಡಿ ಮಾಡೋಕ್ಕೆ ನನಗೆ ಫೈಲ್ಸ್ ಬರ್ಬೇಕಾ? ನೀವು ನ್ಯೂಸ್ ಆಂಕರ್ ಆಗ್ಬೇಕಾಯ್ತು. ಸಾಕಾತಾಗ ಮಾತಾಡ್ತೀರಾ. ಹೂವ ಬಾಡೋಗುತ್ತೆ.
ಬೇರೆ ಯಾರಿಗಾರ ಟ್ರೈ ಮಾಡು. ನಾನು ಯಾರಿಗೋ ವೆಯ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ಕೈ ಸಿಕ್ಕಿದ್ದು ಬಾಯಿಗೆ ಬರಲಿಲ್ಲ ಅಂತಾರೆ. ಇಲ್ಲಿ ಕೈಗೂ ಸಿಗ್ಲಿಲ್ಲ, ಬಾಯಿಗೂ ಬರಲಿಲ್ಲ. ಎಲ್ಲ ನಮ್ಮ ಮನೆ ಬರಹ. ಬೇರೆ ಯಾವ ಥರ ಟ್ರೈ ಮಾಡೋಣ ಅಲ್ವಾ? ಕ್ವಾಕ್ 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 ಕ್ವಾಕ್. ಫೋನ್ ಬೇರೆ ಬಿಸಿ ಬರ್ತಾ ಇದೆಯಲ್ಲ, ಏನ್ ಮಾಡೋದು? ನಿಮ್ ಸ್ಮೈಲು ಕಾಶ್ಮೀರಿ ಟ್ಯಾರ್ಪೆಲ್, ನಿಮ್ ನೋಟ ನಮ್ ಮೈದಕ್ರೆ ತೋಟ. ನೀವ್ ಮಾಡಿದ್ರೆ ಸ್ಮೈಲ್, ನಾನ್ ಹಾಕ್ತೀನಿ ಐಲು ಪೈಲು. ಈ ರೇಂಜ್ ಆಗಿತ್ತು ಮಾತಾಡಲ್ಲಪ್ಪ ಇವನು. ಇನ್ನು ಹೇಳಲಿಷ್ಟು ಬೇಜಾನಿದೆ, ಬೇಡ, ಟೈಮ್ ಇಲ್ಲ, ಅಲ್ಲಿ ಆಗಾಗ್ಬಿಡುತ್ತೆ. ಹಾ, ಐ ಲವ್ ನೀನು. ನಿನ್ ಲವ್ನ ಸೈಡಿಗಿಡು. ಸೈಡಿಗೆ ಬ್ಯಾಡ್ರಿ, ಮುಂದೆ ಇಟ್ಟಿದ್ದೀನಲ್ರಿ. ಈ ರೋಸು ಎಲ್ಲಿ ನೋಡಿದೀನಲ್ಲ, ಈ ರೋಸ್ನ ಎಲ್ಲಿ ಎಲ್ಲೋ ನೋಡಿದೀನಿ ಈ ರೋಸ್. ನಮ್ ತೋಟದಲ್ಲಿ ನಾನೇ ಬೇರೆ ಗೊಬ್ಬರ ಹಾಕಿ ಬೆಳೆದಿರೋದು. ಹಾ, ಓ ಗೊತ್ತಾಯ್ತು ಬಿಡಿ, ನೀವಿಬ್ರು ಒಂದೇನಾ? ಓ ಗಂಡು ಮಕ್ಳು. ಚಿಕ್ಕ ಹಳ್ಳಿ ಗೊತ್ತಾಗ್ಬಿಡ್ತಾ? ನಾವಿಬ್ರು ಕುಚುಕು ದೋಸ್ತಿ, ಚೇಟಿ ದೋಸ್ತು. ನಾವೇನೇ ಮಾಡಿದ್ರು ಒಟ್ಟಿಗೆ ಮಾಡೋದು, ಒಟ್ಟಿಗೆ ತಿಂಡಿ ತಿಂತೀವಿ, ಒಟ್ಟಿಗೆ ಮಾಲಕ್ಕ ಅಂತೀವಿ. ಓ ನಿಮ್ ಪ್ರಾಜೆಕ್ಟ್ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಕೋರ್ಟ್ ಅನುಮತಿ ಕೊಟ್ಟಿದೆ ಅಂತ? ಅಕ್ರಮ ಸಂಬಂಧನ ಸಕ್ರಮ ಮಾಡ್ಕೊಂಡಿರೋ? ಅಯ್ಯಯ್ಯೋ, ನೀವು ತುಂಬಾ ಮುಂದೆ ಹೋಗ್ಬಿಟ್ರಿ. ಸ್ವಲ್ಪ ಹಿಂದೆ ಬನ್ನಿ. ಹಿಂದೆಯಿಂದನೇ ಬಂದಿದ್ದು ಇವಾಗ. ಏಜ್ ಬೇರೆ ಮೀರ್ತಾ ಇದೆ, ವಯಸ್ಸಾಯ್ತು, ಎಲ್ಲೂ ಹೆಣ್ಣು ಸಿಕ್ತಿಲ್ಲ. ಬೆಳಿಗ್ಗೆ ಎದ್ದು ಹೆಣ್ಣು ನೋಡ್ಕೊಂಬಂದ್ರೆ ಸಾಯಂಕಾಲಕ್ಕೆ ಕ್ಯಾನ್ಸಲ್ ಆಗುತ್ತೆ. ಅಷ್ಟು ಬೇಗ ಧ್ಯಾನ ಸೌತಿ ಮಗ ಫಿಟ್ಟಿಂಗ್ ಇಡ್ತಾರ ಏನೋ ಒಂದು ಗೊತ್ತಿಲ್ಲ. ಮನೇಲಿ ನೋಡಿದ್ರೆ ಯಾವಳ್ಳಾರ ನೀನೇ ನೋಡ್ಕೊಂಡು ಗಂಟ ಕಂಬ ಅಂತಾರೆ. ಇಲ್ಲಿ ನೋಡಿದ್ರೆ ಯಾವಳ್ಳಾರ ಕ್ಯಾಚ್ ಹಾಕೋಣ ಅಂದ್ರೆ ಬುಳು ಬೀಳ್ತಾ ಇಲ್ಲ. ಮನ್ಸಲ್ಲೇ ಮಾತಾಡ್ಬೇಕು, ಈ ತರ ನಿಧಾನಕ್ ಮಾತಾಡಿದ್ರೆ ಕೇಳಿಸುತ್ತೆ. ನೀವೇನೇ ಹೇಳಿ, ಗಂಡ್ಮಕ್ಳು ಜೀವನ ಸ್ವಲ್ಪ ಕಷ್ಟ ಅಲ್ವಾ? ಯಾಕೆ ಕೇಳ್ತೀರಾ? ನೀವಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನನ್ಗಿಂತ ಒಳ್ಳೆ ಹುಡುಗಿ ಚೆನ್ನಾಗಿರೋಳೆ ಸಿಗ್ತಾಳೆ ಬಿಡ್ರಿ. ಸುಮಾರಾಗಿರೋ ಇವಳೇ ಸಿಕ್ಕಿಲ್ಲ, ನಿಮ್ ಸಾಕೋದಾಗಿರೋಳು ಅವಳಿಂದಲ್ಲಿ ಸಿಗ್ತಾಳೆ. ಕೇಳಿಸ್ತು. ನಿನ್ಗೇನಾಯ್ತು? ನನಗೂ ಅದೇ ಆಗಿದ್ದು. ಅದಕ್ಕೆ ನಮ್ಮನ್ನ ಕುಚುಕು ಅನ್ನೋದು. ಕುಚುಕು 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 ಕುಚುಕು, ನೀನು ಚೆಲ್ಲಿ ದೋಸ್ತಿ ಕಣ ಕುಚುಕು, ಜೀವಕ್ಕಿಂತ ಜಾಸ್ತಿ ಕಣ ಕುಚುಕು. ನಿಲ್ಸಿ, ನೀವೇನ ಸಪ್ತ ಸಾಗರದ ಆಚೆ ಎಲ್ಲೋ ಮೂವಿಲಿ ಬರೋ ಸೈಡ್ ಬಿ ಟೈಪಾ? ಮೇಡಮ್ ಅವರೇ, ನೀವು ಒಂದು ಡಿಸೈಡ್ ಮಾಡಲೇಬೇಕು. ಸೈಡ್ ಎ ಆರ್ ಸೈಡ್ ಬಿ ಅದೇ 2 ಸೀರೀಸು. ಸೈಡ್ ಎ ಸೈಡ್ ಬಿ ಇಬ್ರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡಲೇಬೇಕು. ಸೀರಿಯಸ್ ಆಗಿ ಯೋಚನೆ ಮಾಡಿ ಒಬ್ರನ್ನ ಸೆಲೆಕ್ಟ್ ಮಾಡಿ. ಸೈಡ್ ಏನು ಆತು, ಸೈಡ್ ಬಿನೂ ಆತು. ಸಿ ಬರ್ತಿದೆ ನೋಡಿ. ಅವನತ್ರ ಕಾರ್ ಇದೆ, ಅವನತ್ರ ಬಂಗ್ಲೆ ಇದೆ, ಅವನತ್ರ ದುಡ್ಡಿದೆ. ನೀವು ಯಾರನಾರ ದುಡ್ಡಿರೋ ಗಿರಾಕಿನ ನೋಡಿ ಕ್ಯಾಚ್ ಹಾಕೊಳ್ಳಿ. ಬರ್ಲಾ? ಯಾವ ಬಾಮಚ, ಇವಳು ಹೋಗಿದ್ದೆ ಒಳ್ಳೇದಾತು. ಹೆಂಗ ಹೇಳು? ಹೆಂಗೆ? ಇವಳು ದುಡ್ಡಿಗೆ ಮಹತ್ವ ಕೊಡೋಳು, ನಾವು ಆಟಿಗೆ ಮಹತ್ವ ಕೊಡೋ ಹುಡುಕ್ಬೇಕು. ಹೌದು, ಅವಾಗ ನಮ್ ಹುಡುಗರು ಉದ್ದಾರ ಆಗ್ತಾರೆ. ಹೌದು. ಇಲ್ಲಾಂದ್ರೆ ಕಾಸಿನ ಒಳಗೆ ಶೋಕ, ಕಾಸಿನ ಒಳಗೆ ಶೋಕ.